10th ಕ್ವಶನ್. ಓಕೆ, ಈ ಕ್ವಶನ್ ನಿಮಗೆ ಫಸ್ಟ್ ಅರ್ಥ ಮಾಡ್ತೇನೆ, ಆಮೇಲೆ ಅವರು ಕ್ವಶನ್ ಏನು ಕೊಟ್ಟಿದೆ ಅಂತ ನೀಟಾಗಿ ಹೇಳ್ತೀನಿ. ಓಕೆ, ಫಸ್ಟ್ ನೋಡ್ರಿ, ಕೊಟ್ಟಿರೋದೇನು? ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ. ಓಕೆ, ಫಸ್ಟ್ ಟ್ರಯಾಂಗಲ್ ಬರ್ಕೊಂಬಿಡೋಣ. ಓಕೆ, ಇದೇನಿದು? ಎ ಬಿ ಸಿ. ಇನ್ನೊಂದು ಟ್ರಯಾಂಗಲ್ ಏನು? ಎಫ್ ಇ ಜಿ. ಎಫ್ ಇ ಜಿ. ಓಕೆ, ಇವರಿಬ್ಬರು ಸಿಮಿಲರ್ ಅಂತ ಕೊಟ್ಟಿದ್ದಾನೆ. ಸೊ ಗಿವನ್ ಏನು ಬರೀತೀನಿ ಇವಾಗ? ಗಿವನ್ ಏನು ಕೊಟ್ಟಿದ್ದಾನೆ? ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ ಅಂತ ಕೊಟ್ಟಿದ್ದಾನೆ. ಹೌದಾ? ಈಗ ಸಿಮಿಲರ್ ಅಂದ್ರೆ ಮೀನಿಂಗ್ ಏನು? ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್. ಸೊ ಏನಂತ ಬರಿಬೋದು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಬರಿತೀನಿ. ಓಕೆ, ಆಮೇಲೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಬರಿತೀನಿ. ಆಮೇಲೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ ಅಂತ ಬರಿತೀನಿ. ಓಕೆ, ಈಗ ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡಲಿ. ಸಿ ಡಿ ಅಂಡ್ ಜಿ ಎಚ್ ಆರ್ ದ ರೆಸ್ಪೆಕ್ಟಿವ್ಲಿ ದ ಬೈಸೆಕ್ಟರ್ ಆಫ್ ಆಂಗಲ್ ಎ ಸಿ ಬಿ ಅಂಡ್ ಇ ಜಿ ಎಫ್. ಈಗ ನೋಡಲಿ, ಸಿ ಡಿ ಬಂದ್ಬಿಟ್ಟು ಎ ಸಿ ಬಿಗೆ ಬೈಸೆಕ್ಟರ್. ಸಿ ಡಿ ಬಂದ್ಬಿಟ್ಟು ಇಲ್ಲಿ ನೋಡಲಿ, ಸಿ ಡಿ ಇಲ್ಲಿದೆ. ಓಕೆ, ಈಗ ನೋಡಲಿ, ಈ ಸಿ ಡಿ ಬಂದ್ಬಿಟ್ಟು ಆಂಗಲ್ ಸಿ ನ ಬೈಸೆಕ್ಟ್ ಮಾಡ್ತಿದೆ. ಬೈಸೆಕ್ಟ್ ಅಂದ್ರೆ ಟೂ ಈಕ್ವಲ್ ಪಾರ್ಟ್ಸ್. ಓಕೆ, ಅಂದ್ರೆ ಏನು? ಈ ಆಂಗಲ್ ಎಷ್ಟಿರ್ತತೋ ಆಟೋಮೆಟಿಕ್ಲಿ ಈ ಆಂಗಲ್ ಕೂಡ ಅಷ್ಟೇ ಇರ್ತತೆ. ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತದೆ. ಬೈಸೆಕ್ಟ್ ಅಂದ್ರೆ ಟೂ ಈಕ್ವಲ್ ಪಾರ್ಟ್ಸ್. ಸಪೋಸ್ ಆಂಗಲ್ ಸಿ 80 ಇದ್ರೆ ಈ ಕಡೆ 40 ಈ ಕಡೆ 40 ಆಗಿ ಡಿವೈಡ್ ಮಾಡುತ್ತೆ. ಆ ಲೈನು ಸಿ ಡಿ ಲೈನ್. ಓಕೆ, ಅದೇ ರೀತಿ ಜಿ ಎಚ್ ಬಂದ್ಬಿಟ್ಟು ಇ ಜಿ ಎಫ್ ಎಲ್ಲೈತೆ? ಇ ಜಿ ಎಫ್. ಈ ಆಂಗಲ್ ನ ಜಿ ಎಚ್ ಬಂದ್ಬಿಟ್ಟು ಓಕೆ ಈ ಆಂಗಲ್ ನ ಬೈಸೆಕ್ಟ್ ಮಾಡುತ್ತೆ. ಇದು ಎಷ್ಟಿರ್ತತೋ ಓಕೆ ಇದು ಕೂಡ ಅಷ್ಟೇ ಇರುತ್ತೆ. ಓಕೆನಾ? ಬೈಸೆಕ್ಟ್ ಅಂದ್ರೆ ಏನು? ಟೂ ಈಕ್ವಲ್ ಪಾರ್ಟ್ಸ್. ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತತೆ. ಓಕೆನಾ? ಈಗ ಅದನ್ನೇ ಗಿವನ್ ಅಲ್ಲಿ ಬರೆಯೋಣ ನನಗೆ. ಓಕೆ, ಏನ್ ಕೊಟ್ಟಿದ್ದಾನೆ? ಸಿ ಡಿ ಅಂಡ್ ಜಿ ಎಚ್ ಆರ್ ಬೈಸೆಕ್ಟರ್ಸ್ ಆಫ್ ಒಂದೇನು ಆಂಗಲ್ ಎ ಸಿ ಬಿದು, ಇನ್ನೊಂದು ಬಂದ್ಬಿಟ್ಟೇನು ಆಂಗಲ್ ಇ ಜಿ ಎಫ್. ಓಕೆ, ಅದರ ಅರ್ಥ ಏನು? ಸೊ ಬೈಸೆಕ್ಟರ್ ಅಂತ ಏನು ಹೇಳಿದೆ? ಟೂ ಈಕ್ವಲ್ ಪಾರ್ಟ್ಸ್. ಆಂಗಲ್ ಎ ಸಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಸಿ ಡಿ. ಓಕೆ, ಇವರಿಬ್ರು ಈಕ್ವಲ್. ಅದೇ ರೀತಿ ಇಲ್ಲಿ ಎಫ್ ಜಿ ಹೆಚ್ ಆಂಗಲ್ ಎಫ್ ಜಿ ಹೆಚ್ is equal to angle FGH is equal to EGH. ಓಕೆ, ಸೊ ಇದು ಗಿವನ್. ಈಗ ನಾವೇನು ಪ್ರೂವ್ ಮಾಡ್ಬೇಕಂತ ಇಲ್ಲಿ ಬರ್ತೀನಿ. ಟು ಪ್ರೂವ್ ಏನೇನು ಮಾಡ್ಬೇಕು ನೋಡಲಿ. ಫಸ್ಟ್ ಪಾರ್ಟ್ ಏನು? ಸಿ ಡಿ ಬೈ ಜಿ ಹೆಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಂತ ಏನು ಪ್ರೂವ್ ಮಾಡಬೇಕು? ಟ್ರಯಾಂಗಲ್ ಡಿ ಸಿ ಬಿ ಸಿಮಿಲರ್ ಟು ಟ್ರಯಾಂಗಲ್ ಎಚ್ ಜಿ ಇ. ಈಗ ಥರ್ಡ್ ಏನು ಪ್ರೂವ್ ಮಾಡಬೇಕು? ಟ್ರಯಾಂಗಲ್ ಡಿ ಸಿ ಎ ಸಿಮಿಲರ್ ಟು ಟ್ರಯಾಂಗಲ್ ಓಕೆ ಏನು ಎಚ್ ಜಿ ಎಫ್. ಓಕೆನಾ? ಈಗ ಪ್ರೂಫ್ ನೋಡೋಣ. ಈಗ ನಾನೇನ್ ಮಾಡ್ತೀನಿ? ಎರಡು ಟ್ರಯಾಂಗಲ್ ತಗೋತೀನಿ. ಒಂದೇನು? ಡಿ ಸಿ ಎ ಇನ್ ಟ್ರಯಾಂಗಲ್ ಡಿ ಸಿ ಎ ಅಂಡ್ ಈ ಕಡೆಯಲ್ಲಿ ಹೆಚ್ ಜಿ ಎಫ್. ಓಕೆ, ಹೆಚ್ ಜಿ ಎಫ್ ಎರಡು ಟ್ರಯಾಂಗಲ್ ತಗೋತೀನಿ. ನೋಡ್ರಿ, ಡಿ ಸಿ ಎ ಒಂದು ಟ್ರಯಾಂಗಲ್, ಈ ಕಡೆನು ಹೆಚ್ ಜಿ ಎಫ್. ಓಕೆ, ಇದು ಇವೆರಡು ಟ್ರಯಾಂಗಲ್ ತಗೊಂಡಿನಿ, ಅದನ್ನು ಸಪ್ರೇಟ್ ಆಗಿ ಬರೀತೀನಿ ನನಗೆ. ಓಕೆನಾ? ಇಲ್ಲಿ ಡಿ ಸಿ ಎ, ಇಲ್ಲಿ ಬಂದ್ಬಿಟ್ಟು ಹೆಚ್ ಜಿ ಎಫ್. ಓಕೆ, ಈಗ ನೀವು ನೋಡೋಣ. ಓಕೆ, ಇಲ್ಲಿ ನಮಗೆ ಗಿವನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಒಂದು ಗಿವನ್ ಬಂದ್ಬಿಟ್ಟು ನಮ್ಗೆ ಏನು ಗೊತ್ತು? ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ. ಹೌದಾ? ಗಿವನ್ ಏನು? ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ. ಇದನ್ನ ಏನು ಮಾಡ್ತೀನಿ ನಾನು? ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡ್ತೀನಿ. ಓಕೆ, ಇಬ್ಬರನ್ನ 2 ಇಂದ ಡಿವೈಡ್ ಮಾಡ್ತೇನೆ. ಆಂಗಲ್ ಸಿ ಬೈ 2 ಆಂಗಲ್ ಜಿ ಬೈ 2. ಈಗ ನೀವೇ ನೋಡ್ರಿ, ಆಂಗಲ್ ಸಿ ಅಲ್ಲಿ ಅರ್ಧ ಏನಾಗುತ್ತೆ?
ಓಕೆ ಆಂಗಲ್ ಸಿ ನಾಗ ಅರ್ಧ ಡಿ ಸಿ ಆಗುತ್ತಾ, ಇದು ಟೋಟಲ್ ಸಿ, ಅದ್ರಾಗ ಅರ್ಧ ಎಷ್ಟು ಡಿ ಸಿ ಎ ಅಂತ ಬರಿಬೋದು. ಆಂಗಲ್ ಡಿ ಸಿ ಎ ಇಸ್ ಈಕ್ವಲ್ ಟು ಜಿ ನಾಗ ಅರ್ಧ ಟೋಟಲ್ ಜಿ, ಅದ್ರಾಗ ಅರ್ಧ ಎಷ್ಟಾಗುತ್ತೆ ಹೆಚ್ ಜಿ ಎಫ್. ಓಕೆ ಸೊ ಡಿ ಸಿ ಎ ಈ ಆಂಗಲ್ ಇಸ್ ಈಕ್ವಲ್ ಟು ಏನು ಹೆಚ್ ಜಿ ಎಫ್, ಇವರಿಬ್ರು ಈಕ್ವಲ್ ಅಂತ ತೋರಿಸ್ರಿ. ಓಕೆ ಆಮೇಲೆ ನೀವು ನೋಡಿದ್ರೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾನೆ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಆಂಗಲ್ ಎ ಎಷ್ಟಿರ್ತೋ ಆಂಗಲ್ ಎಫ್ ಕೂಡ ಅಷ್ಟಿರುತ್ತೆ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಓಕೆ ಇದೇನಿದು ಗಿವನ್. ಈಗ ನೀವು ನೋಡಿದ್ರೆ ಈ ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಈಕ್ವಲ್ ಅಂತ ತೋರುತ್ತೆ. ಎರಡು ಆಂಗಲ್ ಈಕ್ವಲ್ ಇದ್ರೆ ಏನಂತ ಬರಿಬೋದು, ಸಿಮಿಲರ್ ಅಂತ ಬರಿಬೋದಾ. ಸೊ ನಾನೇನ್ ಬರ್ತೀನಿ, ಟ್ರಯಾಂಗಲ್ ಡಿ ಸಿ ಎ ಓಕೆ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಎಫ್. ಯಾರ ರೂಲಿಂದ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆನಾ. ಈಗ ಸಿಮಿಲರ್ ಅಂತಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನು ಪ್ರಪೋರ್ಷನಲ್ ಇರಬೇಕು, ಹೌದಾ. ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ಅಂದ್ರೆ ಏನ್ ಬರಿಬೋದು, ಡಿ ಸಿ ಬೈ ಓಕೆ ಇಲ್ಲಿ ನಮ್ಗೆ ಏನ್ ಬೇಕು ನೋಡ್ರಿ, ಟು ಪ್ರೂವ್ ಅಲ್ಲಿ ಏನಿದೆ ಸಿ ಡಿ ಬೈ ಜಿ ಎಚ್. ಈಗ ನೋಡಿದ್ರೆ ಸಿ ಡಿ ಡಿವೈಡೆಡ್ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಓಕೆ ಇನ್ನೊಂದು ಏನ್ ಬೇಕು ನನಗೆ, ಎ ಸಿ ಬೈ ಎಫ್ ಜಿ. ಈಗ ನೀವು ನೋಡ್ರಿ ಎ ಸಿ ಬೈ ಎಫ್ ಜಿ ಬರಿಬೋದು ತಾನೆ, ಸಿ ಡಿ ಬೈ ಜಿ ಎಚ್ ಎ ಸಿ ಬೈ ಎಫ್ ಜಿ ಬರಿಬೋದು. ರೀಸನ್ ಏನು, ಕರೆಸ್ಪಾಂಡಿಂಗ್ sides of similar triangles are proportional. ಓಕೆನಾ. ಸೊ ಇದು ಒಂದು ಪ್ರೂವ್ ಆಯ್ತು, ಇದು ಪ್ರೂವ್ ಆಯ್ತು. ಅದ್ರ ಜೊತೆಗೆ ಇನ್ನೊಂದು ಏನ್ ಪ್ರೂವ್ ಮಾಡಿವಿ, ಟ್ರಯಾಂಗಲ್ ಡಿ ಸಿ ಎ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಎಫ್. ಓಕೆ ಇದು ಕೂಡ ಪ್ರೂವ್ ಆಗಿದೆ. ಓಕೆನಾ. ಸೊ ಎರಡು ಪ್ರೂವ್ ಮಾಡಿದ್ವಿ, ಈಗ ಉಳಿದಿದ್ದು ಒಂದೇ. ಓಕೆ ಅದನ್ನ ಇಲ್ಲಿ ಪ್ರೂವ್ ಮಾಡೋಣ. ಓಕೆ ಯಾವ ಟ್ರಯಾಂಗಲ್ ತಗೋಬೇಕು ಇವಾಗ, ಇನ್ ಟ್ರಯಾಂಗಲ್ ಡಿ ಸಿ ಬಿ ಅಂಡ್ ಟ್ರಯಾಂಗಲ್ ಹೆಚ್ ಜಿ ಇ. ಓಕೆ ಆ ಟ್ರಯಾಂಗಲ್ನ ಸಪ್ರೇಟ್ ಆಗಿ ಬರಿತೀನಿ, ಡಿ ಸಿ ಬಿ, ಇನ್ನೊಂದು ಟ್ರಯಾಂಗಲ್ ಏನು ಹೆಚ್ ಜಿ ಇ. ಓಕೆನಾ. ಈಗ ತಗೊಂಡ್ರೆ ಟ್ರಯಾಂಗಲ್ ಏನು ಡಿ ಸಿ ಬಿ, ಇನ್ನೊಂದು ಹೆಚ್ ಜಿ ಇ. ಇಲ್ಲಿ ಕೂಡ ಸೇಮ್ ಟೈಪ್ ನಮ್ಗೆ ಏನ್ ಗೊತ್ತು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ. ಇದು ಗಿವನ್, ಹೌದಾ. ಈ ನೋಡಲಿ ಕೊಟ್ಟಿರೋದೇನು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಜಿ. ಇದನ್ನೇನ್ ಮಾಡ್ತೀನಿ ಮತ್ತೆ ಇವಾಗ ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಆಂಗಲ್ ಸಿ ಬೈ 2 ಇಸ್ ಈಕ್ವಲ್ ಟು ಆಂಗಲ್ ಜಿ ಬೈ 2. ಸಿ ನಾಗ ಅರ್ಧ ಮಾಡಿದ್ರೆ ಏನಾಗುತ್ತೆ, ಇದು ಟೋಟಲ್ ಸಿ. ಓಕೆ ಡಿವೈಡ್ ಬೈ 2 ಮಾಡಿದ್ರೆ ಇದಾಗುತ್ತಾ. ಈಗ ನೀವು ನೋಡಿದ್ರೆ ಅರ್ಧ ಮಾಡಿದ್ರೆ ಫಸ್ಟ್ ಪ್ರೂವ್ ಮಾಡ್ಬೇಕಾದ್ರೆ ಇದನ್ನ ತಗೊಂಡಿದ್ದೆ. ಓಕೆ ಈಗ ಸೆಕೆಂಡ್ ಪ್ರೂವ್ ಮಾಡ್ಬೇಕಾದ್ರೆ ಈ ಅರ್ಧ ತಗೊಂತೀನಿ. ಓಕೆ ಸೊ ಅವಾಗ ಅರ್ಧ ಏನಾಗುತ್ತೆ, ಇವಾಗ ಆಂಗಲ್ ಬಿ ಸಿ ಡಿ ಆಗುತ್ತೆ. ಸಿ ನ ಅರ್ಧ ಮಾಡಿದ್ರೆ ಏನಾಗುತ್ತೆ, ಆಂಗಲ್ ಬಿ ಸಿ ಡಿ ಆಗುತ್ತೆ. ನೋಡ್ರಿ ಸಿ ನ ಅರ್ಧ ಮಾಡಿದ್ರೆ ಟೋಟಲ್ ಸಿ ಇಷ್ಟು, ಅರ್ಧ ಮಾಡಿದ್ರೆ ಬಿ ಸಿ ಡಿ ಆಗುತ್ತೆ. ಅದೇ ರೀತಿ ಜಿ ನ ಅರ್ಧ ಮಾಡಿದ್ರೆ ಇದು ಟೋಟಲ್ ಜಿ, ಅದನ್ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ, ಇ ಜಿ ಹೆಚ್ ಬರುತ್ತೆ. ಆಂಗಲ್ ಇ ಜಿ ಹೆಚ್. ಈಗ ನೀವು ನೋಡಿದ್ರೆ ಬಿ ಸಿ ಡಿ ಎಲ್ಲಿದೆ, ಬಿ ಸಿ ಡಿ ಇಸ್ ಈಕ್ವಲ್ ಟು ಏನ್ ಬರ್ತೀನಿ, ಇ ಜಿ ಹೆಚ್. ಇವರಿಬ್ರು ಆಂಗಲ್ ಈಕ್ವಲ್ ಅಂತ ಅವ್ರದ್ದೆ. ಆಮೇಲೆ ನೀವು ನೋಡಿದ್ರೆ ಓಕೆ ಈಗ ನೋಡ್ರಿ ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ನೋಡ್ರಿ. ಓಕೆ ಒಂದೇನ್ ಕೊಟ್ಟಿದ್ದಾನೆ ಇಲ್ಲಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಓಕೆ ಈಗ ಆಂಗಲ್ ಬಿ ಎಷ್ಟಿರ್ತೋ ಆಂಗಲ್ ಇ ಕೂಡ ಅಷ್ಟಿರುತ್ತೆ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಇದು ಗಿವನ್. ಈಗ ನೀವೇ ನೋಡಿದ್ರೆ ಎರಡು ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ಟಿನಿ. ಎರಡು ಆಂಗಲ್ ಈಕ್ವಲ್ ಅಂತ ತೋರಿದ್ರೆ ಸಿಮಿಲರ್ ಅಂತ ಬರಿಬೋದು, ಹೌದಾ. ಸೊ ಏನ್ ಬರಿಬೋದು, ಟ್ರಯಾಂಗಲ್ ಡಿ ಸಿ ಬಿ ಸಿಮಿಲರ್ ಟು ಟ್ರಯಾಂಗಲ್ ಹೆಚ್ ಜಿ ಇ. ಯಾವ ರೂಲ್ ಇದು, ಎ ಸಿಮಿಲಾರಿಟಿ ಕ್ರೈಟೀರಿಯನ್. ಓಕೆ ಸೊ ಈ ಟೋಟಲ್ 3 ಕೂಡ ಪ್ರೂವ್ ಮಾಡಿದ್ವಿ.